ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಿಕಾಮ್ 3rd ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಮತ್ತೊಂದು ಲೇಖನ ಜಾಗತೀಕರಣ ಮತ್ತು ಸಂಸ್ಕೃತಿ. ಈ ಲೇಖನದ ಮೇಲೆ 5 ಮತ್ತು 10 ಅಂಕಕ್ಕೆ ಯಾವುದೇ ಪ್ರಶ್ನೆ ಕೇಳಿದರೂ ಬರಿಬೇಕಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಸೊ ಬನ್ನಿ, ಹಾಗಿದ್ಮೇಲೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಜಾಗತೀಕರಣ ಮತ್ತು ಸಂಸ್ಕೃತಿ. ಜಾಗತೀಕರಣ ಮೊದಲು ಆರಂಭವಾಗಿದ್ದು ಸಂಸ್ಕೃತಿಯ ಮೂಲಕವೇ. ಇದಕ್ಕೆ ಉದಾಹರಣೆ ಯುರೋಪಿನ ವಾಸ್ತುಶಿಲ್ಪದಲ್ಲಿ ಗ್ರೀಕ್, ರೋಮನ್ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳ ವಾಸ್ತುಶಿಲ್ಪ ಬಳಸಲಾಗಿದೆ. 16ನೇ ಶತಮಾನದಿಂದ ಪೂರ್ಣ ಪ್ರಮಾಣದ ಜಾಗತೀಕರಣ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿತು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಜ್ಞಾನ ಪರಂಪರೆ, ಜೀವನದ ಪದ್ಧತಿ, ಕಲೆ, ಸಂಸ್ಕೃತಿ ಪರಸ್ಪರ ವಿಲೀನಗೊಂಡವು. ಹೀಗೆ ಜಾಗತೀಕರಣ ಪೂರ್ಣವಾಗಿ ಬೆಳೆಯಿತು. ಈಗ ನವ ಆಧುನೀಕರಣದ ಜಾಗತೀಕರಣವು ಇಂದು ಪರಿಚಯವಾಗಿದೆ, ಆದರೆ ಇದು ದೇಶೀಯ ಸಂಸ್ಕೃತಿಯನ್ನು ನಾಶ ಮಾಡುತ್ತಿದೆ. ಇನ್ನು ಜಾಗತೀಕರಣವು ಯಾವ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ನೋಡೋಣ. ಮೊದಲನೇ ಲಕ್ಷಣ, ಇಂದಿನ ಜಾಗತೀಕರಣವು ಮಾರುಕಟ್ಟೆಯನ್ನು ಅವಲಂಬಿಸಿಕೊಂಡಿದೆ. ಈ ಮಾರುಕಟ್ಟೆಯಲ್ಲಿ ಸಾಹಿತ್ಯ, ಸಂಸ್ಕೃತಿಗಳು ಮಾರಾಟದ ವಸ್ತುಗಳಾಗಿವೆ. ಇದಕ್ಕೆ ಉದಾಹರಣೆ ಬೆಂಗಳೂರು ಪಂಚತಾರ ಹೋಟೆಲ್ನಲ್ಲಿ ಜೋಳದ ರೊಟ್ಟಿ ವಿಜೃಂಭಿಸುತ್ತಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ವಿಭಿನ್ನ ದೇಶಗಳ ತಿಂಡಿ ತಿನಿಸುಗಳು ಏಕಕಾಲಕ್ಕೆ ಲಭ್ಯವಿದೆ. ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳಲ್ಲಿ ನೈಋತ್ಯ ಭಾಗದ ಫಾಸ್ಟ್ ಫುಡ್ಗಳು ಲಭ್ಯವಿದೆ. ಬೆಂಗಳೂರಿನ ರೇವ್ ಪಾರ್ಟಿಗೆ ಹೋಗಿ ಬೇಂದ್ರೆಯವರ ಕುರುಡು ಕಾಂಚನ ಪದ್ಯವನ್ನು ಆಧುನಿಕ ತಂತ್ರಜ್ಞಾನ ಸುಶ್ರಾವ್ಯವಾಗಿ ಕೇಳಬಹುದು. ಎರಡನೇ ಲಕ್ಷಣ, ಜಾಗತೀಕರಣಕ್ಕೆ ಯಾವುದೇ ತನ್ನ ಮಾಂತ್ರಿಕ ಶಕ್ತಿ ಇರುವುದಿಲ್ಲ. ಇದಕ್ಕೆ ಉದಾಹರಣೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಕಳಪೆ ಆಗಿರುವುದನ್ನು ಹೊಗಳುವ ಸ್ಥಿತಿ ಬಂದಿದೆ. ಕನ್ನಡದಲ್ಲಿ ಏನನ್ನು ಬರೆದರೂ ಅದ್ಭುತ ಎನ್ನುವ ವಿಮರ್ಶಕರು ಈಗ ಇದ್ದಾರೆ. ಜೈಪುರದ ಸಾಹಿತ್ಯ ಸಮ್ಮೇಳನದಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ನೋಡಬಹುದು. ಜಾಗತೀಕರಣ ಇನ್ನೊಂದು ಲಕ್ಷಣ ವೈಭವೀಕರಣ. ಇದಕ್ಕೆ ಉದಾಹರಣೆ ಪ್ರಶಸ್ತಿ, ಪುರಸ್ಕಾರಗಳು ಕೃತಿಗಳಿಂದ ಮುಖ್ಯವಾಗಿವೆ. ಆಡಂಬರದ ಸಮ್ಮೇಳನಗಳು ಗ್ರಂಥದ ಬಿಡುಗಡೆಯನ್ನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ನೋಡಲಾಗುತ್ತಿದೆ. ಅಂತಿಮವಾಗಿ ಹೇಳುವುದಾದರೆ ನವ್ಯ ಸಾಹಿತ್ಯ, ನವ್ಯ ಜಾಗತೀಕರಣ ಸಾಹಿತ್ಯ ಕೃತಿಗಳನ್ನು ಅದರ ಸತ್ವಗಳನ್ನು ನಿಷ್ಠುರವಾಗಿ ಮಾತನಾಡುವ, ಬರೆಯುವ ಅವಕಾಶ ತಕ್ಕ ಮಟ್ಟಿಗಾದರೂ ಕಲ್ಪಿಸಿದೆ. ಸೊ ಇಷ್ಟು ಜಾಗತೀಕರಣ ಮತ್ತು ಸಂಸ್ಕೃತಿ. 5 ಮತ್ತು 10 ಅಂಕಕ್ಕೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಇಲ್ಲಿ ಈ ಒಂದು ಉತ್ತರನ ಬರೆದ್ರೆ ಪೂರ್ತಿ ಅಂಕ ಸಿಗುತ್ತೆ. ಹಾಗೆಯೇ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.